ನಮಸ್ತೆ. ವರ್ಲ್ಡ್ ಎಜುಕೇಷನ್ ಸೆಂಟರ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಬಹಳಷ್ಟು ವಿದ್ಯಾರ್ಥಿಗಳಿಗೆ MBBS ಮಾಡಬೇಕು ಅನ್ನೋದು ಕನಸಾಗಿರುತ್ತೆ. ಅದರಲ್ಲೂ ಅಬ್ರಾಡಲ್ಲಿ ಹೋಗಿ ನಾವು MBBSನ ಮುಗಿಸ್ಬೇಕು ಅನ್ನೋದು ಹೆಬ್ಬಯಕೆ ಆಗಿರುತ್ತೆ ಹಲವಾರು ವಿದ್ಯಾರ್ಥಿಗಳಲ್ಲಿ. ಹಾಗಾದರೆ ಈ ಅಬ್ರಾಡ್ನಲ್ಲಿ MBBS ಮಾಡಬೇಕು ಅಂದರೆ ಏನು ಕ್ರೈಟೀರಿಯಾ ಫಾಲೋ ಮಾಡಬೇಕು? ಬರೀ ನೀಟ್ ಒಂದೇ ಸಾಕಾಗುತ್ತಾ ಅಥವಾ ಬೇರೆ ಎಕ್ಸಾಮ್ಸ್ ಏನಾದರೂ ಬರೀಬೇಕಾ? ಯಾವ ದೇಶದಲ್ಲಿ MBBS ಮಾಡಿದ್ರೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಮತ್ತು ಅಲ್ಲಿನ ಫೆಸಿಲಿಟೀಸ್ ಏನಾದರೂ ಹೇಗಿರುತ್ತೆ, ಮತ್ತು ಸ್ಕಾಲರ್ಶಿಪ್ ಸಿಗುತ್ತಾ? ಹೀಗೆ ಒಂದಷ್ಟು ಕ್ವಶನ್ಸು ಈ ಸ್ಟೂಡೆಂಟ್ಸಲ್ಲಿ ಜೊತೆಗೆ ಅವರ ಪೇರೆಂಟ್ಸಲ್ಲೂ ಇದ್ದೇ ಇರುತ್ತೆ. ಈ ನಿಮ್ಮ ಕ್ವಶನ್ಸ್ಗೆ ಕ್ಲಾರಿಫೈ ಮಾಡುವಂತಹ ಸಂಚಿಕೆನೇ ಇವತ್ತು ನಾವು ಮಾಡ್ತಾ ಇರೋದು. ಅಂದರೆ ನಿಮಗೆ MBBS ಅಬ್ರಾಡ್ನಲ್ಲಿ ಮಾಡಬೇಕು ಅಂದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಇವತ್ತು ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ವರ್ಲ್ಡ್ ಎಜುಕೇಷನ್ ಸೆಂಟರ್ನ CEO ಆಗಿರುವಂತಹ ಕೌಸಲ್ಯ ಮಜ್ಗೆ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಮೊದಲನೇದಾಗಿ ನಿಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಇದ್ರ ಬಗ್ಗೆ ಹೇಳಿ. ಯಾವಾಗ ಶುರು ಆಯಿತು, ಏನೇನು ಸರ್ವಿಸಸ್ ಕೊಡ್ತೀರಾ? ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಸಂಸ್ಥೆ ಕಳೆದ 10 ವರ್ಷಗಳಿಂದ ಕರ್ನಾಟಕದಲ್ಲಿ MBBS ಮಾಡಬೇಕು, ಹೊರದೇಶಗಳಿಗೆ ಹೋಗಿ ನಾವು ಅವರ ಒಂದು ಮೆಡಿಕಲ್ ಅಭ್ಯಾಸನ ಪೂರ್ತಿ ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಯೂನಿವರ್ಸಿಟಿ ಆಯ್ಕೆಯಲ್ಲಿ ಅವರ ಒಂದು ಕಂಪ್ಲೀಟ್ ಮೆಡಿಕಲ್ ಅಭ್ಯಾಸವನ್ನು ಮುಗಿಸ್ಲಿಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಒಂದು ಮಾರ್ಗದರ್ಶನ ನಾವು ಕಳೆದ 10 ವರ್ಷಗಳಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕೊಡ್ತಾ ಬಂದಿದ್ದೀವಿ. ನಮ್ಮ ಶಾಖೆಗಳು ಬೆಂಗಳೂರು ಮತ್ತು ಹುಬ್ಬಳ್ಳಿನಲ್ಲಿ ಕಾರ್ಯನಿರ್ವಹಿಸ್ತವೆ. ಅಂದರೆ ಹುಬ್ಬಳ್ಳಿ ಭಾಗದ ವಿದ್ಯಾರ್ಥಿಗಳು, ನಾರ್ತ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಹುಬ್ಬಳ್ಳಿ ಶಾಖೆಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಬೆಂಗಳೂರು ಸುತ್ತಮುತ್ತ ಇರುವಂಥ ವಿದ್ಯಾರ್ಥಿಗಳು ನಮ್ಮ ಜಯನಗರದಲ್ಲಿರುವಂಥ ನಮ್ಮ ಸಂಸ್ಥೆಗೆ ಭೇಟಿ ಕೊಡ್ಬೋದು. ಸೊ ಮೊದಲನೇದಾಗಿ ನಾವು ಅವ್ರಿಗೆ ಒಂದು ಬೇಸಿಕ್ ಕೌನ್ಸಲಿಂಗ್ ಕೊಡೋದ್ರಿಂದ, ಅಂದರೆ ಯಾವ ಯೂನಿವರ್ಸಿಟಿಗಳಿಗೆ ಹೋಗಬೇಕು, ಯಾವ ಕಂಟ್ರಿಗಳಿಗೆ ಹೋಗಬೇಕು, ಅಲ್ಲಿ ಯಾವ ಥರ ಒಂದು ಅಪ್ಲಿಕೇಶನ್ ಪ್ರಾಸೆಸ್ ಇರುತ್ತೆ, ಡಾಕ್ಯುಮೆಂಟೇಷನ್ ಏನು, ಹೊರದೇಶಗಳಿಗೆ ಹೋಗಿ MBBS ಮಾಡೋದು ಉತ್ತಮನಾ? ಸೊ ಈ ಥರ ನೂರಾರು ಪ್ರಶ್ನೆಗಳಿಗೆ ಉತ್ತರನ ಕೊಡ್ತಾ ಬಂದಿದ್ದೀವಿ. ಹಾಗೆಯೇ ಹೊರದೇಶಗಳಲ್ಲಿ ಅಥವಾ MBBS ಮಾಡುವಂಥ ಕನಸನ್ನು ನಾವು ನಮ್ಮ ಕರ್ನಾಟಕದ ಮಕ್ಕಳಿಗೆ ಒಂದು ಉತ್ತಮ ಸೇವೆನ ಕೊಡೋದ್ರ ಮುಖಾಂತರ ಅವರ ಒಂದು ಕನಸನ್ನು ನನಸು ಮಾಡ್ತಾ ಬರ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ. ಇನ್ನು ನೀವು ನನ್ನ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರಿ, ಇಲ್ಲಿ ನಮ್ಮಲ್ಲಿ 3,500 ಸೀಟ್ ಇರೋದು, ಅದರಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ. ಹೀಗಾಗಿ ಅವರು ಅಬ್ರಾಡ್ ಹೋಗೋದಕ್ಕೆ ಚೂಸ್ ಮಾಡ್ಕೊಳ್ತಾರಾ, ಅಥವಾ ಇನ್ನು ಭಾರತದಿಂದ MBBS ಬೇರೆ ದೇಶಕ್ಕೆ ಹೋಗಬೇಕು ಅನ್ನೋದಾದರೆ ಯಾಕೆ ಹೋಗ್ತಾರೆ, ಯಾಕೆ ಹೋಗಬೇಕು? ನಮ್ಮ ಇಡೀ ಇಂಡಿಯಾದಲ್ಲಿ ನಾವು ನೋಡ್ತಾ ಹೋದರೆ 80,000 ಸೀಟ್ ಇದೆ. ಕರ್ನಾಟಕದಲ್ಲಿ 3,500 ಗೌರ್ಮೆಂಟ್ ಸೀಟ್ ಇದೆ. ಸೊ ನಮ್ಮ ದೇಶದಲ್ಲಿ 25 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ಕರ್ನಾಟಕದಲ್ಲಿ 1.5 ಲಕ್ಷ ವಿದ್ಯಾರ್ಥಿಗಳು ನೀಟ್ ಆಸ್ಪಿರೆಂಟ್ಸ್ ಇದ್ದಾರೆ. ಅಂದರೆ ನೀಟ್ನ ಬರೆದು ಅದ್ರ ಮುಖಾಂತರವಾಗಿ ನಾವು MBBS ಇಂಡಿಯಾದಲ್ಲಿ ಮಾಡಬೇಕು ಅಂತ MBBS ಆಕಾಂಕ್ಷಿಗಳು 1.5 ಲಕ್ಷ ಕರ್ನಾಟಕದಲ್ಲಿದ್ದಾರೆ. ಸೊ ಅಂಥ ಮಕ್ಕಳು ಎಲ್ಲರೂ ನಾನು ಡಾಕ್ಟರ್ ಆಗಬೇಕು ಅನ್ನೋದೇ ಅವ್ರ ಕನಸು. ಸೊ ಎಲ್ಲೋ ಒಂದರಲ್ಲಿ 3% ಮಕ್ಕಳಿಗೆ ಮಾತ್ರ ನಮ್ಮ ದೇಶದಲ್ಲಿ MBBS ಓದೋಕ್ಕಾಗೋದು, ನಮ್ಮ ಕರ್ನಾಟಕದಲ್ಲಿ MBBS ಮಾಡೋಕ್ಕೆ ಆಗೋದು. ಸೊ ಅಂಥ ಮಕ್ಕಳು ಕಾರಣಾಂತರಗಳಿಂದ ಕರ್ನಾಟಕದಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ BScನೋ ಅಥವಾ ಎಂಜಿನಿಯರಿಂಗೋ ಒಂದು ಕನಸೇ ಇರುತ್ತೆ ಅವರು. ಮೇ ಬಿ ಸಮ್ ಸ್ಟೂಡೆಂಟ್ಸ್, ನಾನೇ ಯೂಶ್ವಲಿ ಕೌನ್ಸಿಲಿಂಗ್ ಮಾಡುವಾಗ ಕೇಳಿದ್ರೆ, ನೀವು ಯಾಕೆ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ, ಇದು ನನ್ನ ಚೈಲ್ಡ್ಹುಡ್ ಡ್ರೀಮ್ ಅಂತಾರೆ, ನಮ್ಮ ಅಪ್ಪ ಅಮ್ಮನ ಡ್ರೀಮ್ ಅಂತಾರೆ, ನಮ್ಮ ಅಜ್ಜಿ ತಾತನ ಡ್ರೀಮ್ ಅಂತಾರೆ, ನಾನು ತುಂಬ ಸಣ್ಣೋಳಿದ್ದಾಗಿಂದ ಡಾಕ್ಟರ್ ಆಗಬೇಕಂತ ಅಂದ್ಕೊಂಡಿದ್ದೆ ಅಂತಾರೆ. ಸೊ ಆ ಒಂದು ಕನಸನ್ನು ನುಚ್ಚುನೂರು ಮಾಡಿ ಬೇರೆ ಏನೋ ಒಂದು ಕೋರ್ಸ್ಗಳಿಗೆ ಸೇರ್ಕೋತಾರೆ. ಸೊ ಈ ವಿದೇಶಗಳಲ್ಲಿ MBBS ಮಾಡೋದು, ಸೊ ಅಂಥ ಒಂದು ಕನಸಿಗೆ ನೀರೆರೆಯುವಂಥ ಒಂದು ಉತ್ತಮ ಕೆಲಸ ಅಂತ ನಾನು ಭಾವಿಸ್ತೀನಿ. ಸೊ ನಾವು ಕಳೆದ 10 ವರ್ಷಗಳಿಂದ 3,000ಕ್ಕೂ ಹೆಚ್ಚಿನ ಮಕ್ಕಳಿಗೆ ಈ ಒಂದು ಭಾಗ್ಯನ ಒದಗಿಸ್ಕೊಟ್ಟಿದ್ದೀವಿ. ಹೊರದೇಶಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಚೈನಾ, ಫಿಲಿಪೀನ್ಸ್, ಜಾರ್ಜಿಯಾ, ಯುಕ್ರೇನ್, ಹಾಗೆಯೇ ರಷ್ಯಾ, ಬೇರೆ ಬೇರೆ ದೇಶಗಳಲ್ಲಿ 3,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತಿನ ಡೇಟಿಗೆ MBBS ಮಾಡ್ತಿದ್ದಾರೆ. ಹಾಗೆಯೇ 300ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಗ್ರ್ಯಾಜುಯೇಟ್ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಡಾಕ್ಟ್ರುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ವರ್ಗದ ವಿದ್ಯಾರ್ಥಿಗಳು. ನಮ್ಮ ದೇಶದಲ್ಲಿ ಕೋಟಿ ಡೊನೇಷನ್ ಬೇಕು, ಬಟ್ ಕೋಟಿ ಡೊನೇಷನ್ ಕೊಡೋಕ್ಕಾಗಲ್ಲ ಅಂತ ಲಕ್ಷಾಂತರ ವಿದ್ಯಾರ್ಥಿಗಳ ಈ MBBS ಕನಸು ನುಚ್ಚುನೂರಾಗಿರುತ್ತೆ. ಸೊ ಈ ಒಂದು ವಿದೇಶಗಳ ಯೂನಿವರ್ಸಿಟಿಗಳಲ್ಲಿ ಹೋಗಿ MBBS ಮಾಡೋದ್ರಿಂದ ಆ ಲಕ್ಷಾಂತರ ಮಕ್ಕಳ ಕನಸು ನನಸಾಗುತ್ತೆ, ಲಕ್ಷಾಂತರ ಪೇರೆಂಟ್ಸ್ಗಳ ಕನಸು ನನಸಾಗುತ್ತೆ ಅನ್ನೋದು ನನ್ನ ಒಂದು ಭಾವನೆ.
ಓಕೆ. ಇನ್ನು ಈ ಅಬ್ರಾಡ್ನಲ್ಲಿ MBBS ಮಾಡಬೇಕು ಅಂದರೆ ಏನು ಕ್ರೈಟೀರಿಯಾ, ಅಂದರೆ ಏನು ಎಕ್ಸಾಮ್ ಬರೀಬೇಕು? ಈ ನೀಟ್ ಸ್ಕೋರ್ ಮಾಡಿದ್ರೆ ಸಾಕಾ? ನೀಟಲ್ಲಿ ಎಷ್ಟು ಸ್ಕೋರ್ ಆಗಿರಬೇಕು? ನೀಟ್ ಬಿಟ್ಟು ಬೇರೆ ಎಕ್ಸಾಮ್ಸು ಬರೀಬೇಕಾ, ಹೇಗೆ ಅಂತ? ಬೇಸಿಕಲಿ ಹೊರದೇಶಗಳಿಗೆ ಹೋಗಿ MBBS ಮಾಡಬೇಕಂದ್ರೆ ಇಂಡಿಯಾದಲ್ಲಿ ಯಾವ ರೀತಿ ಒಂದು ಕ್ರೈಟೀರಿಯಾ ಇದೆ, ಫಸ್ಟ್ ಸೆಕೆಂಡ್ PUC ಮಾಡಿರಬೇಕು, ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ತೊಗೊಂಡಿರ್ಬೇಕು ಅದರಲ್ಲಿ. ಹಾಗೆಯೇ ನೀಟ್ ಕೂಡ ಬರೆದಿರಬೇಕು. ನೀಟಲ್ಲಿ ಅವರು ಹೈ ರ್ಯಾಂಕಿಂಗ್ ಬರೋದೇನು ಬೇಕಾಗಿಲ್ಲ, ಬಟ್ ಮಿನಿಮಮ್ ಮಾರ್ಕ್ಸ್ ತೆಗೆದು ಕ್ವಾಲಿಫೈ ಆಗಿರಬೇಕು. ಮಿನಿಮಮ್ ಮಾರ್ಕ್ಸ್ ಅಂದರೆ SC ST ಕ್ಯಾಟಗರಿನವ್ರಿಗೆ ಈ ವರ್ಷದ ಎಲಿಜಿಬಲ್ ಕ್ರೈಟೀರಿಯಾ ಪ್ರಕಾರ 113 ಮಾರ್ಕ್ಸು. ಹಾಗೆಯೇ ಜನರಲ್ ಕ್ಯಾಟಗರಿನವ್ರಿಗೆ 144 ಮಾರ್ಕ್ಸ್ ತೆಗೆದಿದ್ರೆ ಸಾಕು. ಆ ಎಲ್ಲ ವಿದ್ಯಾರ್ಥಿಗಳು ಹೊರದೇಶಗಳಿಗೆ ಹೋಗಿ PUCನಲ್ಲಿ 50% ಬಂದರೆ ಸಾಕು, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ. ಆ ಎಲ್ಲ ವಿದ್ಯಾರ್ಥಿಗಳು ಹೊರದೇಶಗಳ ಯೂನಿವರ್ಸಿಟಿಗಳಲ್ಲಿ ಹೋಗಿ ಯೂನಿವರ್ಸಿಟಿಗಳನ್ನ ಆಯ್ಕೆ ಮಾಡಿಕೊಂಡು ಅವರ ಒಂದು MBBS ಕನಸನ್ನು ನನಸು ಮಾಡ್ಕೋಬೋದು. ತುಂಬ ಕಡಿಮೆ ವೆಚ್ಚದಲ್ಲಿ ಅವ್ರು ಕಂಪ್ಲೀಟ್ ಮಾಡುವಂಥ ಅವಕಾಶ ಇದೆ. ಪ್ರತಿ ವರ್ಷ ಒಂದು 3 ರಿಂದ 4 ಲಕ್ಷ ಖರ್ಚಾಗುತ್ತೆ. ಟೋಟಲಿ ಒಂದು 20 ರಿಂದ 25 ಲಕ್ಷ ಮಿನಿಮಮ್. ಅಗೇನ್ ಡಿಪೆಂಡ್ಸ್ ಆನ್ ಕಂಟ್ರಿ. ಕೆಲವೊಂದು ಕಂಟ್ರಿಗಳಲ್ಲಿ 40 ಲಕ್ಷ, 50 ಲಕ್ಷ, 1 ಕೋಟಿ. ಸೊ ಡಿಪೆಂಡ್ಸ್. ಅವರ ಒಂದು ಆರ್ಥಿಕ ಏನು ಅವ್ರದ್ದು ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡು, ಅದಕ್ಕೆ ತಕ್ಕಂತೆ ನಾವು ಯೂನಿವರ್ಸಿಟಿಗಳನ್ನ ಆಯ್ಕೆ ಮಾಡ್ತಾ ಹೋಗ್ತೀವಿ. ಗೌರ್ಮೆಂಟ್ ಯೂನಿವರ್ಸಿಟಿಗಳಿರುತ್ತೆ, ಪ್ರೈವೇಟ್ ಯೂನಿವರ್ಸಿಟಿಗಳಿರುತ್ತೆ, ಸ್ಕಾಲರ್ಶಿಪ್ಸ್ ಅವಕಾಶಗಳು ಕೂಡ ಇರುತ್ತೆ. ಸೊ ಆ ಒಂದು ವಿದ್ಯಾರ್ಥಿಯ ಏನು ಒಂದು ಆರ್ಥಿಕ ಹಿನ್ನೆಲೆ ಇದೆ, ಅವ್ರ ಪೇರೆಂಟ್ಸ್ ಎಷ್ಟು ಅಫೋರ್ಡ್ ಮಾಡ್ಬೋದು. ನಾನು ಹೇಳೋ ಪ್ರಕಾರ ಎಲ್ಲ ವರ್ಗದ ಮಕ್ಕಳು ಡಾಕ್ಟರ್ ಆಗ್ಬೋದು. ನಮ್ಮಲ್ಲಿ ಆಟೋ ಡ್ರೈವರ್ಸ್ ಮಕ್ಕಳಿದ್ದಾರೆ, ರೈತರು ಮಕ್ಕಳಿದ್ದಾರೆ, ಟ್ಯಾಕ್ಸಿ ಡ್ರೈವರ್ಸ್ ಮಕ್ಕಳಿದ್ದಾರೆ, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಮಕ್ಕಳಿದ್ದಾರೆ. ಬರೀ ಕೋಟಿ ಹಣನ ಇರೋವಂಥ ಮಕ್ಕಳಲ್ಲ, ಆ ಥರ ಪೋಷಕರಲ್ಲ. ಸೊ ಮಿಡಲ್ ಕ್ಲಾಸ್ ವಿದ್ಯಾರ್ಥಿಗಳು ಈ ಒಂದು ಅವಕಾಶದ ಸದುಪಯೋಗ ಪಡ್ಕೋಬೇಕು. ಅವರ ನೀಟಲ್ಲಿ ಜಸ್ಟ್ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಅವ್ರ ಕನಸನ್ನೇ ನುಚ್ಚುನೂರು ಮಾಡಿ, ಅಥವಾ ಎಷ್ಟೋ ಮಕ್ಕಳು ಲಾಂಗ್ ಟರ್ಮ್ ಅಂತ ಆಯ್ಕೆ ಮಾಡ್ಕೋತಾರೆ. ನೀಟ್ನ 2 ಸಲ 3 ಸಲ 4 ಸಲ ಬರೆದ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾರೆ. MBBS ಮಾಡಬೇಕು ಅಂದರೆ 5.5 ವರ್ಷ ಬೇಕು, ಮತ್ತು PG ಮಾಡಬೇಕು 3 ವರ್ಷ. ಟೋಟಲಿ ಅವರ ಒಂದು 10 ವರ್ಷ ಈ ಒಂದು ಕೋರ್ಸ್ಗೆ ಅವರು ಮುಡುಪಿಡಬೇಕಾಗುತ್ತೆ. ಅದರಲ್ಲಿ 2-3 ವರ್ಷ ವೇಸ್ಟ್ ಮಾಡಿದ್ರೆ ಇಟ್ಸ್ ವೇಸ್ಟ್ ಆಫ್ ಟೈಮ್. ಅಷ್ಟಲ್ಲದೆ ನಮ್ಮ ದೇಶದಲ್ಲಿ 20 ಲಕ್ಷ ಮಕ್ಕಳಿದ್ದಾರೆ, 25 ಲಕ್ಷ ಹೆಚ್ಚು ಕಮ್ಮಿ. ಅವರು ನೀಟ್ ಕಟ್ ಆಫು ಇವತ್ತಿನ ಡೇಟ್ಗೆ ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ 640 ಏನೋ ಇದೆ. 640 ಇದ್ರೂ 1 ಲಕ್ಷ ಮಕ್ಕಳಿಗೆ ಸೀಟ್ ಸಿಗೋದು. 550 ಇಳಿದ್ರೂ 1 ಲಕ್ಷ ಮಕ್ಕಳಿಗೆ ಸೀಟ್ ಸಿಗೋದು. ಅದು 200ಕ್ಕೆ ಬಂದ್ರೂ 1 ಲಕ್ಷ ಮಕ್ಕಳಿಗೆ ನೀಟ್ ಸೀಟ್ ಸಿಗೋದು. ಸೊ ಎಷ್ಟೋ ಮಕ್ಕಳು ಈ ವರ್ಷ ಫಿಸಿಕ್ಸ್ ಕಷ್ಟ ಆಯಿತು, ಕಡಿಮೆ, ಈ ಸಲ ಕಟ್ ಆಫ್ ಕಡಿಮೆ ಆಗಿದೆ, ನಾನು ವೆಯ್ಟ್ ಮಾಡ್ತೀನಿ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ವೆಯ್ಟ್ ಮಾಡ್ತೀನಿ ಅಂತ ಜಸ್ಟ್ 300 ಮಾರ್ಕ್ಸ್ ತೆಗೆದಿರ್ತಾರೆ. ಅಂಥ ಮಕ್ಕಳು ಕೂಡ ಹೇಳ್ತಾರೆ. ಸೊ ಅದೆಲ್ಲ ಒಂದು ಏನು ಹೇಳ್ತಾರೆ, ಸುಮ್ಮನೆ ನಾವು ಅಪೇಕ್ಷೆ ಪಡ್ತಾನೇ ಇರ್ತೀವಿ, ಏನೋ ಒಂದು ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಇರ್ತೀವಿ. ಆ ಟೈಮಲ್ಲಿ ಅದೇ ಟೈಮನ್ನು ನೀವು ಹೊರದೇಶಗಳಲ್ಲಿ ಹೋಗೋದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈಗ ಯಾಕೆಂದರೆ ಈ ಒಂದು ಪ್ರಾಸೆಸ್ ಏನಿರುತ್ತೆ ಇದು ಒಂದು 2-3 ತಿಂಗಳು ತೊಗೊಳುತ್ತೆ. ಅಡ್ಮಿಷನ್, ಡಾಕ್ಯುಮೆಂಟೇಷನ್, ವೀಸಾ. ಸೊ ಈ ಟೈಮ್ ಕಳೆದೋಗ್ಬಿಟ್ರೆ ನೆಕ್ಸ್ಟ್ ಅವರು ಇಂಡಿಯಾದಲ್ಲೂ ಓದೋಕ್ಕಾಗಲ್ಲ, ಅಬ್ರಾಡಲ್ಲೂ ಓದೋಕ್ಕಾಗಲ್ಲ. ಸೊ ಅಂಥ ವಿದ್ಯಾರ್ಥಿಗಳು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ತುಂಬ 400 ಕೆಳಗಡೆ ಮಾರ್ಕ್ಸ್ ಬಂದಿದ್ದರೆ ಯಾವುದೇ ಕಾರಣಕ್ಕೂ ಅವರು ಟೈಮ್ ವೇಸ್ಟ್ ಮಾಡದೆ ಏನಾದರೂ ಡಾಕ್ಟ್ರ್ ಆಗಬೇಕು ಅನ್ನೋದವ್ರ ಕನಸಿದ್ರೆ, ಅವರ ಅಪ್ಪ ಅಮ್ಮನ ಕನಸಿದ್ರೆ, ಈ ಹೊರದೇಶಗಳಲ್ಲಿ ಓದುವಂಥ ಅವಕಾಶದ ಉಪಯೋಗನ ಅವರು ಪಡ್ಕೋಬೇಕು. ತುಂಬ ಕಡಿಮೆ ವೆಚ್ಚದಲ್ಲಿ ಅವರು ಕೈಗೆಟ್ಕೋ ಅಂತ. ಆಮೇಲೆ 12 ಕಂತುಗಳಿರುತ್ತೆ ಟೋಟಲಿ 12 ಇಯರ್ಸಲ್ಲಿ. ಅವರು ಕಂತುಗಳಲ್ಲಿ ಫೀಸ್ನ ಕಟ್ಕೊಂಡು ಹೋಗ್ಬೋದು. ಸೊ ತುಂಬ ಅನುಕೂಲವಾಗಿ ಅವರು MBBS ಮುಗಿಸ್ಕೊಂಡು ಮುಂದೆ ಇಂಡಿಯಾದಲ್ಲಿ ಕೂಡ PG ಮಾಡ್ಬೋದು, ಅಥವಾ ಎಲ್ಲ ಥರ ಅವಕಾಶಗಳು ಇದೆ. ಸೊ ಇದ್ರ ಉಪಯೋಗ ಮಕ್ಕಳು ಪಡ್ಕೋಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ. ನಾವು ವೀಕ್ಷಕರೇ, ಇವತ್ತು ನಾವು ಅಬ್ರಾಡ್ನಲ್ಲಿ MBBS ಮಾಡಬೇಕು ಅಂದರೆ ಏನೆಲ್ಲ ಕ್ರೈಟೀರಿಯಾ ಫಾಲೋ ಮಾಡಬೇಕು, ಜೊತೆಗೆ ಏನೆಲ್ಲ ಫೆಸಿಲಿಟೀಸ್ ಸಿಗುತ್ತೆ, ಹೀಗೆಲ್ಲ ಮಾತಾಡ್ತಾ ಇದ್ದೀವಿ. ನಿಮಗೂ ಇದ್ರ ಬಗ್ಗೆ ಏನಾದರೂ ಅನುಮಾನಗಳಿದ್ದರೆ, ನಿಮಗೂ ಕ್ವಶನ್ಸ್ ಇದ್ದರೆ ಈ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಬಹುದು. ಇನ್ನು ನೀವು ಹೇಳ್ತಾ ಇದ್ರಿ, ಒಂದಷ್ಟು ದೇಶಗಳ ಬಗ್ಗೆ ಹೇಳ್ತಾ ಇದ್ರಿ, ಇಲ್ಲೆಲ್ಲ ನಾವು ಯೂನಿವರ್ಸಿಟಿ ಟೈಅಪ್ ಮಾಡ್ಕೊಂಡಿದ್ದೀವಿ ಅನ್ನೋ ರೀತಿ. ಎಷ್ಟು ದೇಶಗಳ ಜೊತೆ ನೀವು ಟೈಅಪ್ ಮಾಡ್ಕೊಂಡಿದ್ದೀರಾ, ಅಲ್ಲಿ ಅದರಲ್ಲಿ ಯಾವುದು ಬೆಸ್ಟ್, ಯಾವುದಕ್ಕೆ ಜಾಸ್ತಿ ಹೋಗ್ತಾರೆ, ಇನ್ನು ಅಲ್ಲಿ MBBS ಮಾಡ್ಕೊಂಡು ಬರೋದ್ರಿಂದ ಭಾರತದಲ್ಲಿ ಅದಕ್ಕೆ ಮಾನ್ಯತೆ ಸಿಗುತ್ತಾ?
ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಸಂಸ್ಥೆ 10 ದೇಶಕ್ಕೂ 10ಕ್ಕಿಂತ ಹೆಚ್ಚು ದೇಶಗಳಲ್ಲಿ ನಾವು ಅಫಿಲಿಯೇಟೆಡ್ ಯೂನಿವರ್ಸಿಟಿನ ಹೊಂದಿದ್ದೀವಿ. ಅಂದರೆ ರಷ್ಯಾ, ಜಾರ್ಜಿಯಾ, ಹಾಗೆಯೇ ಕಜಾಕಿಸ್ತಾನ್, ಕಿರ್ಗಿಸ್ತಾನ್, ಸರ್ಬಿಯಾ, ಬೋಸ್ನಿಯಾ, ವಿಯೆಟ್ನಾಂ, ಮಾಲ್ಡೋವಾ, ಈ ಥರ ಬೇರೆ ಬೇರೆ ದೇಶಗಳ ಒಂದು ಯೂನಿವರ್ಸಿಟಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೋಗಿ ಮೆಡಿಕಲ್ ಅಭ್ಯಾಸಕ್ಕೆ ಅನುಕೂಲ ಆಗೋ ಥರ ಒಂದು ವಾತಾವರಣ ಇದೆ. ಬಟ್ ಅದರಲ್ಲೂ ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಸಂಸ್ಥೆಯ ವಿದ್ಯಾರ್ಥಿಗಳು ಆ್ಯಸ್ ಪರ್ ದ NMC ಗೈಡ್ಲೈನ್ಸ್, ಅಂದರೆ ನಮ್ಮ ಹೊರದೇಶಗಳಿಗೆ ಹೋಗಬೇಕು ಅಂದ್ರೂ ನಮ್ಮ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಕೆಲವೊಂದು ಕ್ರೈಟೀರಿಯಾಗಳು ಕೊಟ್ಟಿದೆ. ಆ ಒಂದು ಕ್ರೈಟೀರಿಯಾ ಪ್ರಕಾರ ರಷ್ಯಾ ಮತ್ತು ಜಾರ್ಜಿಯಾ ತುಂಬ ಸೂಕ್ತ ಅಂತ ನನಗನ್ಸುತ್ತೆ. ರಷ್ಯಾ ಯಾಕೆ ಅಂದರೆ ಗೌರ್ಮೆಂಟ್ ಯೂನಿವರ್ಸಿಟೀಸು, ಮೆಜಾರಿಟಿ ಆಫ್ ದ ಯೂನಿವರ್ಸಿಟೀಸ್ ಇಲ್ಲಿ ಗೌರ್ಮೆಂಟ್ ಇದೆ. ಹಾಗೆಯೇ ತುಂಬ ಕಡಿಮೆ ವೆಚ್ಚದಲ್ಲಿ ವಿದ್ಯಾರ್ಥಿಗಳು MBBSನ ಮಾಡ್ಬೋದು. ಒಂದು 20 to 25 ಲಕ್ಷದಲ್ಲಿ ಕಂಪ್ಲೀಟ್ MBBS ಮುಗಿಯುತ್ತೆ. ಜಾರ್ಜಿಯಾ ಕೂಡ ನಮ್ಮ ವಿದ್ಯಾರ್ಥಿಗಳು ಹೋಗ್ತಾರೆ. ಜಾರ್ಜಿಯಾ ಯಾಕೆ ಅಂದರೆ ಇಲ್ಲಿ ಯುರೋಪಿಯನ್ ಕಂಟ್ರಿ, ಸ್ವಲ್ಪ ಮಾಡ್ರನೈಸ್, ಅಂದರೆ ಎಲ್ಲರಿಗೂ ಇಂಗ್ಲೀಷ್ ಬರುತ್ತೆ ಇಲ್ಲಿ ಜನಗಳಿಗೆ. ಹಾಗೆಯೇ ಅಮೇರಿಕನ್ ಕರಿಕ್ಯುಲಮ್ನ ಅಡಾಪ್ಟ್ ಮಾಡಿಕೊಂಡು ಒಂದು MBBS ಡಿಗ್ರಿನ ಕೊಡ್ತಾರೆ. ಮುಂದೆ PG ಎಲ್ಲ US ಅಲ್ಲಿ ಮಾಡಬೇಕು ಅಥವಾ ಜರ್ಮನಿನಲ್ಲಿ ಮಾಡಬೇಕು ಅಂದರೆ ಜಾರ್ಜಿಯಾ ಕೂಡ ತುಂಬ ಉತ್ತಮವಾಗಿದ್ದು. ಹಾಗೆಯೇ ಇಲ್ಲಿ ರಷ್ಯಾ ಮತ್ತು ಜಾರ್ಜಿಯಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಸ್ಟೂಡೆಂಟ್ಸ್, ಇಂಡಿಯನ್ ಮೆಡಿಕಲ್ ಸ್ಟೂಡೆಂಟ್ಸ್ ಇವತ್ತಿನ ಡೇಟಿಗೆ ಇರೋದ್ರಿಂದ ಸೊ ಇವೆರಡೂ ಕಂಟ್ರಿಗಳು ತುಂಬ ಸೂಕ್ತ ಅಂತ ನನ್ನ ಒಂದು ಭಾವನೆ. ಓಕೆ, ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಶಶಿಕುಮಾರ್ ಶಿಡ್ಲಘಟ್ಟದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಮನೇಲಿ ಯಾರು MBBS ಮಾಡಬೇಕಾಗಿತ್ತು ಈಗ? ನನ್ನ ಮಗ ಮೇಡಮ್. ಓಕೆ, ನಿಮ್ಗೆ ಏನಿದೆ ಕ್ವಶನ್ ಕೇಳಿ. ಹಲೋ, ನಮಸ್ತೆ. 390 ಬಂದಿದೆ ಈಗ. ನಮಸ್ತೆ ಸರ್. ಹಲೋ, ನಮಸ್ತೆ ಮೇಡಮ್. ಸ್ಟೂಡೆಂಟ್ ಹೆಸರು ಸರ್? ಮನೋಜ್ ಕುಮಾರ್ KS. ಓಕೆ, ನೀಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ? 293. ಓಕೆ, ಯಾವ ದೇಶದಲ್ಲಿ ನೀವು MBBS ಮಾಡಿಸ್ಬೇಕಂತ ಅನ್ಕೊಂಡಿದ್ದೀರಾ? ಯಾವ ದೇಶ ಅಂತ ಇನ್ನೂ ಐಡಿಯಾ ಇಲ್ಲ ಮೇಡಮ್. ಅದು ಎಕ್ಸ್ಪೆನ್ಸ್ ಅಮೌಂಟ್ ಮೇಲೆ ಎಷ್ಟು ಇದಾಗುತ್ತೆ, ಒಂದು ಯಾವ ದೇಶದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಇದು ಮಾಡಿದ್ರೆ ಅದು ಒಂದು ಐಡಿಯಾ. ಓಕೆ ಸರ್, ಒಂದು 20 to 25 ಲಕ್ಷ ನೀವು ಕಂಪ್ಲೀಟ್ ಮಾಡ್ಬೋದು. ನೀವು ನಮ್ಮ ಬೆಂಗಳೂರಲ್ಲಿ ಇರೋವಂಥ ನಮ್ಮ ಜಯನಗರ ಇರೋ ಆಫೀಸ್ಗೆ ವಿಸಿಟ್ ಮಾಡಿ, ನಿಮಗೆ ಒಂದು ಫ್ರೀ ಕೌನ್ಸಿಲಿಂಗ್ ಕೂಡ ಕೊಡ್ತಾರೆ. ಸೊ ಯಾವ ದೇಶಕ್ಕೆ ಹೋಗ್ಬೋದು, ಯಾವ ಯೂನಿವರ್ಸಿಟಿಗೆ ಹೋಗ್ಬೋದು, ಅಲ್ಲಿ ಏನೇನು ಥರ ಫೆಸಿಲಿಟೀಸ್ ಇರುತ್ತೆ, ಅದು ಎಲ್ಲದ್ರ ಬಗ್ಗೆನೂ ನಾವು ನಿಮಗೆ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಒಂದು ಡೀಪ್ ಕೌನ್ಸಿಲಿಂಗ್ನ ಮಾಡ್ತೀವಿ. ಅದರಲ್ಲಿ ನೀವು ಒಂದು ಡಿಸಿಷನ್ ತೊಗೋಬೋದು, ಎಲ್ಲಿ ಹೋಗಬೇಕು, ಎಲ್ಲಿ ನಮ್ಮ ಕರ್ನಾಟಕ ಮಕ್ಕಳು ಜಾಸ್ತಿ ಇದ್ದಾರೆ, ಅಲ್ಲಿ ಯಾವ್ಯಾವ ಥರ ಫೆಸಿಲಿಟೀಸ್ ಇದೆ, ಅದ್ರ ಬಗ್ಗೆ ಎಲ್ಲ ಒಂದು ಇನ್ಡೆಪ್ತ್ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ. ನೀವು ನಮ್ಮ ಒಂದು ಬ್ಯಾಂಗ್ಳೂರ್ ಆಫೀಸ್ಗೆ ವಿಸಿಟ್ ಮಾಡಿ ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ನು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ನೀವು ಅದೇ 25 to 30 ಅಂತ ಹೇಳಿದ್ರಿ. ಯಾವ ದೇಶಕ್ಕೆ ಹೋದ್ರೂ ಇಷ್ಟೇ ಎಕ್ಸ್ಪೆನ್ಸಸ್ ಆಗುತ್ತಾ? ಜೊತೆಗೆ ಸ್ಕಾಲರ್ಶಿಪ್ ಬಗ್ಗೆ ಹೇಳೋದಾದ್ರೆ ಡಿಪೆಂಡ್ಸ್ ಆನ್ ಕಂಟ್ರಿ. ಈಗ ಕೆಲವು ಪೇರೆಂಟ್ಸ್ಗಳು ಬರ್ತಾರೆ, ಮ್ಯಾಮ್ ನಮಗೆ 25 ಲಕ್ಷಕ್ಕಿಂತ ನನಗೆ ಜಾಸ್ತಿ ಖರ್ಚು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಆ ಥರ ವಿದ್ಯಾರ್ಥಿಗಳು ರಷ್ಯಾನ ಆಯ್ಕೆ ಮಾಡ್ಕೋಬೋದು. ರಷ್ಯಾ ಯಾಕೆ ಅಂದರೆ ಇಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಇದೆ, ತುಂಬ ಓಲ್ಡೆಸ್ಟ್ ಯೂನಿವರ್ಸಿಟಿಗಳು, ಗೌರ್ಮೆಂಟ್ ಮತ್ತು ಓಲ್ಡೆಸ್ಟ್, ಪ್ರಪಂಚದಲ್ಲೇ ತುಂಬ ಅತಿ ಹಳೆ ಯೂನಿವರ್ಸಿಟಿಗಳು ರಷ್ಯಾದಲ್ಲಿದೆ. ದೆರ್ ಇಸ್ ಒನ್ ಯೂನಿವರ್ಸಿಟಿ ಕಾಲ್ಡ್ ಕಜಾನ್ ಫೆಡ್ರಲ್. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1800, ಅಂದರೆ 225 ವರ್ಷ ಹಳೆ ಯೂನಿವರ್ಸಿಟಿ. ಸೊ ಇಷ್ಟು ಹಳೆ ಯೂನಿವರ್ಸಿಟಿಗಳು ವಿತ್ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್. ಎಕ್ಸಾಂಪಲ್ ಕೊಟ್ಟಿದ್ದು ನಾನು, ಅದೊಂದು ಯೂನಿವರ್ಸಿಟಿದು. ಅದೇ ಥರ ಎಲ್ಲ ಯೂನಿವರ್ಸಿಟಿಗಳು ರಷ್ಯಾದಲ್ಲಿ 70 years old, 80 years old, 90 years old, 100, 150, 200. ಸೊ ಈ ಥರ ತುಂಬ ಹಳೇ ಯೂನಿವರ್ಸಿಟಿಗಳು ರಷ್ಯಾದಲ್ಲಿದೆ. ಹಾಗೆಯೇ ರಷ್ಯಾ ಕಮ್ಯುನಿಸ್ಟ್ ರಾಷ್ಟ್ರ ಆಗಿರೋದ್ರಿಂದ ಅಲ್ಲಿ ಒಂದು ಎಜುಕೇಷನ್ ಸಿಸ್ಟಮ್ ಏನಿದೆ ಕಂಪ್ಲೀಟ್ಲಿ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ. ಸೊ ಇಲ್ಲಿ ಯಾವುದೇ ಥರ ಪ್ರೈವೇಟಿಸಮ್ ಇಲ್ಲ ಮೆಡಿಕಲ್ ಎಜುಕೇಷನ್ ಅಥವಾ ಯಾವುದೇ ಒಂದು ಎಜುಕೇಷನ್ ಮಾಡಬೇಕು ಅಂತ ಅಂದರೆ. ಸೊ ತುಂಬ ನಾಮಿನಲ್ ಫೀಸ್ ಇರುತ್ತೆ. ಕಾಲೇಜ್ ಫೀ 2 ಲಕ್ಷ, 2.5 ಲಕ್ಷ, 3 ಲಕ್ಷ. ಸೊ ಡಿಪೆಂಡ್ಸ್ ಆನ್ ದ ಯೂನಿವರ್ಸಿಟಿ ಫೀ ಸ್ಟ್ರಕ್ಚರ್ ಇರುತ್ತೆ. ಹಾಸ್ಟೆಲ್ ಕೂಡ ಇಲ್ಲಿ ಎಲ್ಲ ಕಡೆ ಗೌರ್ಮೆಂಟ್ ಹಾಸ್ಟೆಲ್ಸ್. ಸೊ ಗೌರ್ಮೆಂಟ್ ಹಾಸ್ಟೆಲ್ಸ್ 20,000, 30,000, 50,000 ವರ್ಷಕ್ಕೆ. ಸೊ ಇಲ್ಲಿ ಗೌರ್ಮೆಂಟ್ ಅಕಾಮಿಡೇಷನ್ ವಿತ್ ಗೌರ್ಮೆಂಟ್ ಯೂನಿವರ್ಸಿಟಿಗಳಿರೋದ್ರಿಂದ ತುಂಬ ಕಡಿಮೆ ವೆಚ್ಚದಲ್ಲಿ ರಷ್ಯಾದಲ್ಲಿ ಒಂದು ಅಭ್ಯಾಸನ ಕಂಪ್ಲೀಟ್ ಮಾಡ್ಬೋದು. ರಷ್ಯಾ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಮ್ಯಾಚ್ ಆಗೋ ಥರ ಇದೆ.
ನನಗೆ ತುಂಬ ಜಾಸ್ತಿ ಖರ್ಚು ಮಾಡೋಕ್ಕಾಗಲ್ಲ ಅನ್ನೋ ಮಕ್ಕಳು ರಷ್ಯಾಗೆ ಹೋಗ್ಬೋದು. ಹಾಗೆಯೇ ಇವೆಲ್ಲ ಗೌರ್ಮೆಂಟ್ ಅಂಡರಲ್ಲಿ, ನಮ್ಮ ದೇಶದಲ್ಲಿ ಹೆಂಗೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಇರುತ್ತೆ, ಇಲ್ಲೂ ಹಾಗೆಯೇ ಲೈಬ್ರರಿ, ಲ್ಯಾಬ್ರೋಟ್ರಿ, ಹಾಸ್ಪಿಟಲ್ಗಳು, ಹಾಸ್ಟೆಲ್ ಫೆಸಿಲಿಟಿ, ಆಮೇಲೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಇಂಡಿಯನ್ ಮೆಸ್ ಕೂಡ ಇರುತ್ತೆ. ಯೂಶ್ವಲಿ ನೀವು ಯಾವುದೇ ಒಂದು ರಷ್ಯನ್ ಯೂನಿವರ್ಸಿಟಿಗೆ ಹೋಗಿ ಮಿನಿಮಮ್ 1,000 ಇಂಡಿಯನ್ಸ್ ಇರ್ತಾರೆ. ಆ ಇಂಡಿಯನ್ಸ್ಗೆ ಬೇಕಾಗಿರುವಂಥ ಒಂದು ಹಾಸ್ಟೆಲ್ ಮತ್ತು ಇಂಡಿಯನ್ ಮೆಸ್ ಫೆಸಿಲಿಟಿನ ನಮ್ಮಂಥ ಕಾರ್ಯಕರ್ತರು ಅಲ್ಲಿ ಒಂದು ಒದಗಿಸ್ಕೊಡ್ತಾರೆ ಮಕ್ಕಳಿಗೆ. ಅವ್ರಿಗೊಂದು ಕಂಫರ್ಟ್ ಝೋನ್ ಇರಲಿ ಅಂತ. ಅಲ್ಲಿ ಯಾರೋ ನಮ್ಮ ಇಂಡಿಯನ್ಸ್ ಹೋಗಿ ಮಕ್ಕಳಿಗೆ ಒಂದು ಇಂಡಿಯನ್ ಮೆಸ್ ನಡೆಸಿದ್ರೆ ಅವ್ರಿಗೆ ಸೆಲ್ಫ್ ಕುಕಿಂಗ್ ಮಾಡ್ಕೊಳೋಂಥ ಒಂದು ಪ್ರಮೇಯ ಬರೋದೇ ಇಲ್ಲ. ಹೋದ ತಕ್ಷಣ ಮಕ್ಕಳು ಅಲ್ಲಿ ಆ ದೇಶದ ವೆದರ್ಗೆ ಅಡ್ಜಸ್ಟ್ ಆಗಬೇಕು. ಎಷ್ಟೋ ಮಕ್ಕಳು ಫಸ್ಟ್ ಟೈಮ್ ಮನೆಯಿಂದ ಆಚೆ ಹೋಗಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಅಲ್ಲೊಂದು ಇಂಡಿಯನ್ ಮೆಸ್ ಅಂತ ಇದ್ದರೆ ಮಕ್ಕಳು ಆರಾಮಾಗೆ ಕಾಲೇಜ್ಗೆ ಹೋಗ್ತಾರೆ, ಅಲ್ಲಿ ಇರೋವಂಥ ವಾತಾವರಣಕ್ಕೆ ಅಡಾಪ್ಟ್ ಆಗ್ತಾರೆ, ಅವ್ರಿಗೆ ಊಟದ್ದೇನು ತೊಂದರೆ ಇರಲ್ಲ. ಸೊ ಈ ಥರ ಫೆಸಿಲಿಟಿಗಳು ಅಲ್ಲಿದೆ. ಓಕೆ, ಇನ್ನೊಂದು ಪ್ರಶ್ನೆ ಕಾಡೋದು, ಸೇಫ್ ಈ ದೇಶಗಳಿಗೆ ಹೋಗೋದು ಅಂತ, ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗೋದಾದರೆ ಹಾಸ್ಟೆಲ್ ಫೆಸಿಲಿಟಿ ಎಷ್ಟು ಸೇಫ್ ಇದೆ, ಇನ್ನು ಹುಷಾರಿಲ್ಲ ಅಂತಂದರೆ ಹಾಸ್ಪಿಟಾಲಿಟಿ ಹೇಗಿರುತ್ತೆ? ಓಕೆ, ಎಲ್ಲ ಕಡೆ ಹಾಸ್ಟೆಲ್ಸ್ ಇರುತ್ತೆ ಅಂತ ಹೇಳಿದೆ ನಾನು. ರಷ್ಯಾ ಆದರೆ ಗೌರ್ಮೆಂಟ್ ಹಾಸ್ಟೆಲ್ಸ್ ಇರುತ್ತೆ. ಜಾರ್ಜಿಯಾ ಆದರೆ ಪ್ರೈವೇಟ್, ಮೆಜಾರಿಟಿ ಆಫ್ ದ ಹಾಸ್ಟೆಲ್ಸ್ ಪ್ರೈವೇಟು. ಇಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ ಅನ್ನೋಕ್ಕಿಂತ ಎಲ್ಲನೂ ಒಂದು ಇಂಡಿಯನ್ ಕೋಆರ್ಡಿನೇಟರ್ಸ್ ಇರ್ತಾರೆ. ಈಗ ಒಂದು ಯೂನಿವರ್ಸಿಟಿನಲ್ಲಿ ಮಿನಿಮಮ್ 1,000 ಇಂಡಿಯನ್ಸ್ ಇದ್ದಾರೆ ಅಂದರೆ ಅಲ್ಲಿ ಒಬ್ಬ ನಮ್ಮ ಭಾರತೀಯ ಪ್ರತಿನಿಧಿ ತುಂಬ ಇಂಪಾರ್ಟೆಂಟು. ಸೊ ಯಾವುದೇ ಒಂದು ಯೂನಿವರ್ಸಿಟಿಗೆ ಹೋಗ್ತೀವಿ ನಾವು ಅಂತ ಅಂದರೂ ಅಲ್ಲಿ ಒಂದು ಟೀಮ್ ಇರುತ್ತೆ, ನಮ್ಮದೇ ಆದ ಒಂದು ಟೀಮ್ ಇರುತ್ತೆ. ಸೊ ನಾವು ಎಲ್ಲ ರೀತಿಯ ಜವಾಬ್ದಾರಿ ತೊಗೋತೀವಿ. ಅಲ್ಲಿ ಮಕ್ಕಳಿಗೆ ರೂಮ್ ಅಲಾಟ್ಮೆಂಟಿಂದ ಹಿಡಿದು, ಮೆಸ್ಸಿಂದ ಹಿಡಿದು, ಅಲ್ಲಿ ಸ್ಟೂಡೆಂಟ್ಸ್ ರೀಚ್ ಆದ ತಕ್ಷಣ ಅವ್ರದ್ದೊಂದು ಮೆಡಿಕಲ್ ಚೆಕಪ್ಪು, ವೀಸಾ ರೆನ್ಯುವಲು, ಹಾಗೆಯೇ ಹಾಸ್ಟೆಲ್ಗಳಲ್ಲಿ ಇರೋವಂಥ ಸುರಕ್ಷತೆ, ಮಕ್ಕಳು ಎಷ್ಟೊತ್ತಿಗೆ ಹೋಗಬೇಕು, ಎಷ್ಟೊತ್ತಿಗೆ ಬರಬೇಕು, ಅದೊಂದು ರೂಲ್ಸ್ ರೆಗ್ಯುಲೇಷನ್ಸು ಎಲ್ಲನೂ ಫಾಲೋ ಮಾಡ್ತೀವಿ. ಆಮೇಲೆ ಯೂನಿವರ್ಸಿಟಿ ಹಾಸ್ಟೆಲ್ಗಳಲ್ಲೂ ಒಂದು CCTV ಕ್ಯಾಮ್ರಾಸ್ ಎಲ್ಲ ಇರುತ್ತೆ, ಸೇಫಾಗಿರುತ್ತೆ. ಆ ಥರ ಏನೂ ಟೆನ್ಷನ್ ಇಲ್ಲ. ಬಟ್ ವಿದ್ಯಾರ್ಥಿಗಳಿಗೂ ಅವ್ರದ್ದೇ ಆದ ಒಂದು ಜವಾಬ್ದಾರಿ ಅನ್ನೋದಿರುತ್ತೆ. ಅವರು ಒಂದು ಸರ್ಟನ್ ಬೌಂಡರೀಸಲ್ಲಿ ಇರಬೇಕಾಗತ್ತೆ. ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಅದೆಲ್ಲ ಒಂದು ಬೇಸಿಕ್ ಇನ್ಫಾರ್ಮೇಷನ್ ವಿದ್ಯಾರ್ಥಿಗಳಿಗೂ ಇರಬೇಕು. ಅದೊಂದು ಗೈಡೆನ್ಸ್ ನಾವು ಕೊಡ್ತೀವಿ. ಈಗ ನಾವು ವಿದ್ಯಾರ್ಥಿಗಳ ಜೊತೆ ಟ್ರಾವೆಲ್ ಮಾಡಿದಾಗ ಅಲ್ಲಿ ನಾವು ಅವ್ರಿಗೆ ಬ್ರೀಫ್ ಮಾಡಬೇಕಾಗತ್ತೆ. ನಾವಲ್ಲಿ ಅವ್ರಿಗೆ ಹಾಸ್ಟೆಲ್ ಅಲಾಟ್ ಮಾಡ್ತೀವಿ, ಯೂನಿವರ್ಸಿಟಿನಲ್ಲಿ ಕರ್ಕೊಂಡೋಗಿ ರಿಜಿಸ್ಟ್ರೇಷನ್ ಮಾಡ್ತೀವಿ, ಆಮೇಲೆ ಒಂದು ಕಾಮನ್ ಸಿಟಿ ಟೂರ್ ಕೊಡ್ತೀವಿ, ಆಮೇಲೆ ಅವ್ರದ್ದು ಎಲ್ಲ ರೀತಿಯ ಅಲ್ಲಿ ಏನೇನು ಅನುಕೂಲಗಳು ಮಾಡಿಕೊಡ್ಬೇಕು ಎಲ್ಲ ನಾವು ಮಾಡಿಕೊಟ್ಟು ಬರ್ತೀವಿ. ಅದಾದಮೇಲೆ ನಮ್ಮದೇ ಆದ ಟೀಮು ಯೂನಿವರ್ಸಿಟಿನಲ್ಲಿ ಇರುತ್ತೆ. ನಾವು ಇಲ್ಲಿಂದ ಅಲ್ಲಿಗೆ ಹೋದ್ರು ಸ್ಟೂಡೆಂಟು, ಅದಾದಮೇಲೆ ನಮ್ಮದು ಅವ್ರದ್ದು ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ಥರ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸಲ್ಲ. ಅಲ್ಲಿಂದ ಅವರ ಸಂಬಂಧ ಸ್ಟಾರ್ಟ್ ಆಗುತ್ತೆ. ಸೊ ಕಂಪ್ಲೀಟ್ 6 ವರ್ಷ ಮುಗಿಯೋ ತನಕನೂ ವಿದ್ಯಾರ್ಥಿಗಳ ಜವಾಬ್ದಾರಿ ನಮ್ಮದೇ ಇರುತ್ತೆ. ಸೊ ಅವ್ರಿಗೇನಾದರೂ ಹುಷಾರಿಲ್ಲ ಅಂದರೆ ನಮ್ಮ ಒಬ್ಬ ಪ್ರತಿನಿಧಿ ಹೋಗಿ ಅವ್ರಿಗೆ ಲೋಕಲಿ ಅಟೆಂಡ್ ಮಾಡ್ತಾರೆ. ಏನೇ ಒಂದು ಹೆಲ್ತ್ ಇಶ್ಯೂ ಆಯಿತು ಅಂದರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಇನ್ ಕೇಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡುವಂಥ ಸಿಚುವೇಶನು ಎಷ್ಟೋ ಸಲ ನಾವು ನಿಭಾಯಿಸಿದ್ದೀವಿ. ಸೊ ಅವರಲ್ಲಿಗೆ ಹೋದ್ಮೇಲೆ ಅವರು ಎಲ್ಲರೂ ನಮ್ಮ ಮಕ್ಕಳೇ. ಸೊ ನಮ್ಮ ಮಕ್ಳ ಥರನೇ ಅವರು ನೋಡ್ಕೋಬೇಕಾಗತ್ತೆ. ಸೊ ಯೂಶ್ವಲಿ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಥರ ಒಂದು ತೊಂದರೆ ಬರದೇ ಇರೋ ಥರ ನಾವು ಖಂಡಿತ ನಾವು ಮತ್ತು ನಮ್ಮ ಕಂಪ್ಲೀಟ್ ವರ್ಲ್ಡ್ ಎಜುಕೇಷನ್ ಸೆಂಟರ್ ತಂಡ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡೋದ್ರಲ್ಲಿ ನಾವು ಖಂಡಿತ ಸಫಲರಾಗಿದ್ದೀವಿ ಇಷ್ಟು ವರ್ಷಗಳ ಕಾಲ. ಓಕೆ, ಪ್ರವೀಣ್ ಪಾಟೀಲ್ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ನೀವು? ಮೇಡಮ್ ರಾಮ್ ಜಿಲ್ಲೆ ಬಲೂನ್ ತಾಲೂಕಿನ ಮಾಡಿದ್ವಿ. ಓಕೆ, ನಿಮ್ಮ ಮನೇಲಿ ಯಾರು MBBS ಮಾಡಬೇಕಾಗಿತ್ತು? ಮೇಡಮ್ ನಮ್ಮ ಹಳೆಯ ಒಬ್ಬ ಮಾಡೋದು. ಓಕೆ, ನಿಮ್ಮ ಕ್ವಶನ್ ಏನಿದೆ ಕೇಳಿ. ಮೇಡಮ್ ನಮಸ್ತೆ ಪ್ರವೀಣ್ ಪಾಟೀಲ್ ಅವರೇ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಪ್ರಶ್ನೆ ಏನು? ಮೇಡಮ್ ನೀಟದ್ದು 153 ಮಾಡಿದ್ದಾನೆ ಮೇಡಮ್. 153. ಓಕೆ. ಹಾಂ ಮೇಡಮ್, ಅದಕ್ಕೆ ಯಾವೆಲ್ಲಿ ಇದು ಮಾಡೋದು ಅಂತ ಸಜೆಷನ್. 153 ಬಂದಿದೆ ಅಂದರೆ ಇಂಡಿಯಾದಲ್ಲಂತೂ ಸಿಗಲ್ಲ. ನೀವು ಹೊರದೇಶಗಳಲ್ಲಿ ಇರೋವಂಥ ಯೂನಿವರ್ಸಿಟಿಗಳನ್ನ ಆಯ್ಕೆ ಮಾಡ್ಕೋಬೋದು. ಯಾವ ದೇಶಕ್ಕೆ ಕಳಿಸ್ಬೇಕಂತ ಅಂದ್ಕೊಂಡಿದ್ದೀರಾ? ನಿಮ್ಗೆ ಏನಾದರೂ ಐಡಿಯಾ ಇದೆ ಇದ್ರ ಬಗ್ಗೆ? ಐಡಿಯಾ ಇಲ್ಲ ಮೇಡಮ್. ಓಕೆ, ನೀವು ನಮ್ಮ ಈ ಸ್ಕ್ರೀನ್ ಮೇಲೆ ಬರ್ತಾ ಇರೋವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ನಮ್ಮ ಎಕ್ಸ್ಪರ್ಟ್ ಕೌನ್ಸಿಲಿಂಗ್ ಟೀಮ್ ನಿಮಗೆ
ಮಾತಾಡ್ತಾರೆ. ಯಾವ ಯೂನಿವರ್ಸಿಟಿಗಳಿಗೆ ಹೋಗ್ಬೋದು. ನಿಮ್ಮ ಬೆಳಗಾವಿ, ನೀವು ಬೆಳಗಾವಿಯಿಂದ ಮಾಡ್ತಾ ಇದ್ದೀರ, ನಮ್ಮ ಹುಬ್ಳಿನಲ್ಲಿ ಇರೋವಂಥ ಬ್ರಾಂಚ್ಗೆ ನೀವು ವಿಸಿಟ್ ಕೊಡಿ. ಹುಬ್ಳಿನಲ್ಲಿ BVB ಎಂಜಿನಿಯರಿಂಗ್ ಕಾಲೇಜ್ ಎದುರುಗಡೆನೇ ನಮ್ಮ ಆಫೀಸ್ ಇದೆ. ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ರೆ ನಮ್ಮ ಒಂದು ತಂಡ ನಿಮಗೆ ಮೀಟ್ ಮಾಡ್ತಾರೆ. ಯಾವ ಯೂನಿವರ್ಸಿಟಿಗೆ ಹೋಗಬೇಕು, ಅಲ್ಲಿ ಏನು ಫೀಸ್ ಸ್ಟ್ರಕ್ಚರ್ ಇರುತ್ತೆ, ಅಪ್ಲಿಕೇಶನ್ ಪ್ರಾಸೆಸ್ ಹೇಗೆ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನಮ್ಮ ಹುಬ್ಳಿ ಬ್ರಾಂಚ್ನ ವಿಸಿಟ್ ಮಾಡಿ. ಓಕೆ, ಥ್ಯಾಂಕ್ ಯು ಪ್ರವೀಣ್ ಪಾಟೀಲ್ ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ನಾವು ಸಿಲೆಬಸ್ ಬಗ್ಗೆ ಮಾತನಾಡೋದಾದರೆ ಇಲ್ಲಿಗೂ ಅಲ್ಲಿಗೂ ಬಹಳ ವ್ಯತ್ಯಾಸ ಇರುತ್ತೆ ಅಲ್ವಾ? ಅಂದರೆ ಇಲ್ಲಿಂದ ಅವರು PU ಮುಗಿಸ್ಕೊಂಡು MBBSಗಲ್ಲಿ ಹೋಗಿದ ತಕ್ಷಣ ಕಷ್ಟ ಆಗ್ಬಿಡುತ್ತಾ ಹೇಗೆ ಅಂತ? ಆ ಥರ ಕಷ್ಟ ಏನಿಲ್ಲ. ಮೆಡಿಕಲ್ ಅನ್ನೋದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್. ಏನು ಓದ್ತಾರೆ MBBS ಅಲ್ಲಿ? ಹ್ಯೂಮನ್ ಬಾಡಿ ಬಗ್ಗೆ, ಅಂದರೆ ಹ್ಯೂಮನ್ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಇವೆಲ್ಲ ಯೂನಿವರ್ಸಲ್ ಸಬ್ಜೆಕ್ಟು. ಸೊ ಅದು ನಾವು ಇಂಡಿಯಾದಲ್ಲಿ ಮಾಡಿದ್ರೂ ಅದೇ ಸಬ್ಜೆಕ್ಟ್ಸೇ ಇರುತ್ತೆ. ಔಟ್ಸೈಡ್ ಇಂಡಿಯಾ, ರಷ್ಯಾ, ಜಾರ್ಜಿಯಾ, ಅಮೇರಿಕಾ ಎಲ್ಲಿ ಹೋದ್ರೂ ನಮ್ಮ ಒಂದು ಹ್ಯೂಮನ್ ಬಾಡಿಯ ಅಧ್ಯಯನ ಏನಿರುತ್ತೆ ಅದು ಎಲ್ಲ ಸೇಮ್ ಇರುತ್ತೆ. ಬಟ್ ಏನಪ್ಪ ಅಂದರೆ ಸ್ಟಡಿ ಮೆಥಡಾಲಜೀಸ್, ಈಗ ಅವರು 3ನೇ ವರ್ಷದ ನಂತರ ಅವರು ಹಾಸ್ಪಿಟಲ್ ರೊಟೇಷನ್ಸ್ ಮಾಡ್ತಾರೆ, ಕ್ಲಿನಿಕಲ್ ಟ್ರೈನಿಂಗ್ ಮಾಡ್ತಾರೆ. ಆವಾಗ ಸ್ವಲ್ಪ ವ್ಯತ್ಯಾಸ ಕಂಡುಬರ್ಬೋದು. ಅಂದರೆ ನಮ್ಮಲ್ಲಿರುವಂಥ ಕ್ಲಿನಿಕಲ್ ಸ್ಟ್ಯಾಂಡರ್ಡ್ಸು, ಹಾಸ್ಪಿಟಲಲ್ಲಿ ಇರುವಂಥ ಹಾಸ್ಪಿಟಲ್ ಕಲ್ಚರ್ಸು ಸ್ವಲ್ಪ ಬೇರೆ ಇದ್ದಿರ್ಬೋದು. ಅದನ್ನೆಲ್ಲ ಅವ್ರು ಕಲ್ತ್ಕೊಂಡು ಬರ್ತಾರೆ. ಆ್ಯಕ್ಚುಲಿ ಹೊರದೇಶಗಳಲ್ಲಿ ಇರೋವಂಥ ಸ್ಟ್ಯಾಂಡರ್ಡ್ಸ್ನ ಕಲ್ತ್ಕೊಂಡು ಅವ್ರು ನಮ್ಮ ದೇಶಕ್ಕೆ ಬಂದಾಗ ಅವರು ನಮ್ಮ ದೇಶಕ್ಕೆ ಒಂದು ದೇ ಆರ್ ದ ಸೋರ್ಸ್ ಬ್ಯಾಕ್ ಇನ್ ಅ ಕಂಟ್ರಿ. ನಮ್ಮ ದೇಶಕ್ಕೆ ಒಂದು ಬೇರೆ ಬೇರೆ ಟೆಕ್ನಿಕ್ಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಕ್ಲಿನಿಕಲ್ ಸ್ಟ್ಯಾಂಡರ್ಡ್ಸ್ನ ಅವ್ರು ಇಲ್ಲಿ ಬಂದು ಇಲ್ಲಿರೋ ಹಾಸ್ಪಿಟಲ್ಗಳಲ್ಲೂ ಇಂಪ್ಲಿಮೆಂಟ್ ಮಾಡ್ಬೋದು. ಹೊಸದನ್ನು ಕಲ್ತ್ಕೊಂಡು ಬರೋಕ್ಕೆ ಅವಕಾಶ ಆಗುತ್ತೆ ಇಂಡಿಯಾಯಿಂದ ಹೊರಗಡೆ ಹೋದರೆ ಮಕ್ಕಳು. ಸೊ ಅದು ಬಿಟ್ಟರೆ ಅವರು ಬೇಸಿಕ್ ಎಜುಕೇಷನ್ ಅನ್ನೋದು ಸೇಮ್ ಇರುತ್ತೆ. ಕೆಲವೊಂದು ಸಬ್ಜೆಕ್ಟ್ಗಳು ಡಿಫ್ರೆಂಟ್ ಇರುತ್ತೆ. ಯೂಶ್ವಲಿ ರಷ್ಯಾಗೆ ಹೋದರೆ ರಷ್ಯನ್ ಕಲಿತಾರೆ ಮಕ್ಕಳು. ಆ್ಯಸ್ ಎ ಪಾರ್ಟ್ ಆಫ್ ದೇರ್ ಎಜುಕೇಷನ್ ಅವ್ರಿಗೆ ರಷ್ಯನ್ ಲ್ಯಾಂಗ್ವೇಜ್ ಅಂತ ಒಂದು ಫಾರಿನ್ ಲ್ಯಾಂಗ್ವೇಜ್ ಕಲಿಬೇಕಾಗುತ್ತೆ. ಯಾಕೆಂದರೆ ರಷ್ಯಾದಲ್ಲಿ ಇಂಗ್ಲೀಷ್ ಇಲ್ಲ, ಲೋಕಲಿ ಯಾರೂ ಇಂಗ್ಲೀಷ್ ಮಾತಾಡಲ್ಲ. ನಾವೇನು ಕನ್ನಡ ಮಾತಾಡ್ತೀವಿ, ಅಲ್ಲಿ ಲೋಕಲ್ ಜನಗಳು ರಷ್ಯನ್ ಮಾತಾಡ್ತಾರೆ. ಸೊ ಹಾಸ್ಪಿಟಲ್ ರೊಟೇಷನ್ ಸ್ಟಾರ್ಟ್ ಆದಾಗ, ಕ್ಲಿನಿಕಲ್ ಟ್ರೈನಿಂಗ್ ಸಮಯದಲ್ಲಿ ಅವರಿಗೆ ಅಲ್ಲಿಯ ಲೋಕಲ್ ಭಾಷೆ ಬೇಕಾಗುತ್ತೆ. ಯಾಕೆಂದರೆ ಅಲ್ಲಿಯ ಜನಗಳ ಜೊತೆ ಮಾತಾಡಬೇಕು, ಅವರ ಸಮಸ್ಯೆಗಳನ್ನ ಕೇಳಬೇಕು ಅಂದರೆ ಭಾಷೆ ಬೇಕೇ ಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಭಾಷೆ ಹೇಳ್ಕೊಡ್ತಾರೆ, ಮಕ್ಕಳು ಕಲಿತಾರೆ. ಆಮೇಲೆ ಕೆಲವೊಂದು ಬಯೋ ಎಥಿಕ್ಸ್, ಫಿಲಾಸಫಿ, ಮೆಡಿಕಲ್ ಫಿಲಾಸಫಿ, ಇದೆಲ್ಲ ಕೆಲವೊಂದು ಎಕ್ಸ್ಟ್ರಾ ಸಬ್ಜೆಕ್ಟ್ಗಳಿರುತ್ತೆ. ಅದು ಇಂಡಿಯಾದಲ್ಲಿ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಬೇಸಿಕ್ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಅಥವಾ ದೇರ್ ಆರ್ ಅದರ್ ಸಬ್ಜೆಕ್ಟ್ಸ್, ಜನರಲ್ ಮೆಡಿಸಿನ್, ಇಂಟರ್ನಲ್ ಮೆಡಿಸಿನ್, ಗೈನಕಾಲಜಿ, ಸರ್ಜರಿ. ಸೊ ಇಂಡಿಯಾದಲ್ಲಿ ಏನು ಕಲಿತಾರೆ ಹೊರಗಡೆನೂ ಅದೇ ಕಲಿತಾರೆ. ದೇರ್ ಆರ್ ಸಮ್ ಮೆಥಡಾಲಜೀಸ್ ಆರ್ ಡಿಫ್ರೆಂಟ್. ಅದು ಬಿಟ್ಟರೆ ಇಂಡಿಯಾದಲ್ಲಿ ಕಲಿಯೋಕ್ಕೂ ಹೊರಗಡೆ ಕಲಿಯೋಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಓಕೆ, ಇನ್ನು ಅಡ್ಮಿಷನ್ ಪ್ರೋಸೆಸ್ ಬಗ್ಗೆ ಹೇಳೋದಾದರೆ ಯಾವ ರೀತಿ? ಸೊ ಇಟ್ಸ್ ವೆರಿ ಸಿಂಪಲ್. ಇಂಡಿಯಾ ಥರ ಇವ್ರಿಗೆ ತುಂಬ ಹೈ ರ್ಯಾಂಕಿಂಗ್ ಬೇಕಾಗಿಲ್ಲ. ನೀಟಲ್ಲಿ 500, 600 ಏನೂ ಬೇಕಾಗಿಲ್ಲ. ನೀಟಲ್ಲಿ ಜಸ್ಟ್ ಕ್ವಾಲಿಫೈ ಆಗಿದ್ರೆ ಸಾಕು. ಅದಾದಮೇಲೆ ಯೂನಿವರ್ಸಿಟಿಗಳಿಗೆ ಅಪ್ಲಿಕೇಶನ್ ಹಾಕಬೇಕು ನಾವು ಫಸ್ಟು. ನಾವು ನಿಮಗೆ 1 ಅಲ್ಲ 2 ಅಲ್ಲ 3 ಯೂನಿವರ್ಸಿಟಿಗಳ ಒಂದು ಆಯ್ಕೆಯ ಅವಕಾಶವನ್ನು ಕೊಡ್ತೀವಿ. ಯಾಕೆ ಅಂದರೆ ಹೊರದೇಶಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅಲ್ಲೂ ಕೂಡ ಯೂನಿವರ್ಸಿಟಿ ಲೆವೆಲ್ ಟೆಸ್ಟ್ಗಳಿರ್ತವೆ. ಸೊ ಆ ಎಲ್ಲ ಟೆಸ್ಟ್ಗಳಲ್ಲೂ ನೀವು ಪಾಸ್ ಆಗಬೇಕು ಅಂದರೆ ಕೆಲವೊಂದು ಸಮಯದಲ್ಲಿ ಆನ್ಲೈನ್ ಟೆಸ್ಟ್ಗಳಿರುತ್ತೆ. ಏನಾದರೂ ಅವ್ರಿಗೆ ಟೆಕ್ನಿಕಲ್ ಎರರ್ಸ್ ಬಂದರೆ ಅವರು ಎಕ್ಸಾಮಲ್ಲಿ ಫೇಲ್ ಆಗುವಂಥ ಪ್ರಮೇಯಗಳು ಎಷ್ಟೋ ಸಲ ನಾವು ನೋಡಿದ್ದೀವಿ. ಸೊ ಏನು ಮಾಡ್ತೀವಿ, ಅವ್ರಿಗೆ 3ರಿಂದ 4 ಆಪ್ಷನ್ಸ್ ಕೊಡ್ತೀವಿ ನಾವು. ಸೊ ಆ ಎಲ್ಲ ಯೂನಿವರ್ಸಿಟಿಗಳಿಗೂ ಅಪ್ಲಿಕೇಶನ್ಸ್ ಹಾಕ್ತೀವಿ. ದೆನ್ ವಿದ್ಯಾರ್ಥಿಗಳು ಎಂಟ್ರೆನ್ಸ್ ಟೆಸ್ಟ್ ಬರೀತಾರೆ, ಅದರಲ್ಲಿ ಪಾಸ್ ಆಗ್ತಾರೆ. ದೆನ್ ನಾವು ಮುಂದೆ ಕಾಲೇಜಿಗೆ ಫೀಸ್ ಕಟ್ಟಬೇಕು ಅವರು. ನಂತರ ಇಲ್ಲಿ ಯೂನಿವರ್ಸಿಟಿ ಕಡೆಯಿಂದ ನಮ್ಗೆ ಇನ್ವಿಟೇಷನ್ ಮತ್ತು ಅದರ್ ಡಾಕ್ಯುಮೆಂಟ್ಸ್ ಬರುತ್ತೆ. ನಾವು ಇಲ್ಲಿ ಇಂಡಿಯಾದಲ್ಲಿ ಇರುವಂಥ ಅದ್ರ ರೆಸ್ಪೆಕ್ಟಿವ್ ಎಂಬಸಿಗೆ ವೀಸಾನ ಅಪ್ಲೈ ಮಾಡ್ತೀವಿ, ನಾವೇ ಮಾಡ್ತೀವಿ ಅದೆಲ್ಲ. ಸೊ ದೆನ್ ಎಲ್ಲ ಮಕ್ಕಳ ವೀಸಾ ಬಂದಮೇಲೆ ನಾವು ಗ್ರೂಪಲ್ಲಿ ಮಕ್ಳಿಗೆ ಕರ್ಕೊಂಡು ಹೋಗ್ತೀವಿ. ಸೊ ಎಲ್ಲ ಮಕ್ಕಳು ಒಂದೇ ಫ್ಲೈಟಲ್ಲೇ ಟ್ರಾವೆಲ್ ಮಾಡ್ತಾರೆ. ಸೊ ಅವ್ರಿಗೆ ಪೇರೆಂಟ್ಸ್ಗಳಿಗೆ ಯಾವುದೇ ರೀತಿ ಆತಂಕ ಬೇಡ. ನಮ್ಮ ಮಕ್ಕಳು ಹೆಂಗೆ ಹೋಗ್ತಾರೆ, ಒಬ್ಬರೇ ಹೋಗ್ತಾರಾ, ಎಲ್ಲಿಂದ ಫ್ಲೈಟು, ಇಲ್ಲಿಂದ ಡೆಲ್ಲಿಯಿಂದ ಅಲ್ಲಿಗ. ಸೊ ಆ ಥರ ಏನು ಟೆನ್ಷನು ಬೇಕಾಗಿಲ್ಲ. ಕಂಪ್ಲೀಟ್ ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ತಂಡ ವಿದ್ಯಾರ್ಥಿಗಳ ಜೊತೆ ನಾವಲ್ಲಿ ರೀಚ್ ಆಗೋ ತನಕನೂ ಇರ್ತೀವಿ. ಅದಾದಮೇಲೆ ಅವ್ರ ಜೊತೆ 10ರಿಂದ 15 ದಿನ ಇದ್ಬಿಟ್ಟು ಕಂಪ್ಲೀಟ್ ಅಡ್ಮಿಷನ್ ಪ್ರೊಸೀಜರ್ ಮುಗಿಸಿ
ದೆನ್ ನಾವು ಇಂಡಿಯಾಗೆ ವಾಪಸ್ ಬರ್ತೀವಿ. ಅದಾದ ನಂತರ ನಮ್ಮ ತಂಡ ಅವರ ಒಂದು ಯೋಗಕ್ಷೇಮ ಆಗಿರ್ಬೋದು ಅಥವಾ ಅವ್ರಿಗೆ ಏನೇ ಒಂದು ಚಾಲೆಂಜಸ್ ಇದ್ದರೂ ಅವರ ಒಂದು ಬೆನ್ನೆಲುಬಾಗಿ ನಮ್ಮ ತಂಡ ಇರುತ್ತೆ. ಸೊ ಯಾವ ವಿದ್ಯಾರ್ಥಿ ನಮ್ಮಲ್ಲಿ ಬಂದು ಯಾವುದೇ ಒಬ್ಬ ವಿದ್ಯಾರ್ಥಿ ನಮ್ಮಲ್ಲಿ ಬಂದು ಅಡ್ಮಿಷನ್ ಮಾಡಿದ್ರೆ ಅವ್ರನ್ನ ಸಂಪೂರ್ಣವಾಗಿ ಡಾಕ್ಟ್ರ್ ಮಾಡಿ ಅವರ ಪೇರೆಂಟ್ಸ್ಗೆ ಕೊಡೋ ಜವಾಬ್ದಾರಿ ನಮ್ಮದು. ಓಕೆ, ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಇನ್ನು ನಿಮಗೆ ಅಬ್ರಾಡ್ MBBS ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವರ ಅಡ್ರೆಸ್ ಕಾರ್ಡ್ ಹೀಗಿದೆ. ವರ್ಲ್ಡ್ ಎಜುಕೇಷನ್ ಸೆಂಟರ್ ನಂಬರ್ 48, 27th ಮೇನ್ ರೋಡ್, 100 ಫೀಟ್ ರಿಂಗ್ ರೋಡ್, ಆಪೋಸಿಟ್ ಟು ಮೆಟ್ರೋ ಪಿಲ್ಲರ್ ನಂಬರ್ 87, ಜಯನಗರ್ 9th ಬ್ಲಾಕ್, ಬೆಂಗಳೂರು 560069. ಇನ್ನು ಇವರ ಹುಬ್ಳಿ ಬ್ರಾಂಚ್ ಫಸ್ಟ್ ಫ್ಲೋರ್, ಕಿತ್ತೂರು ಅವೆನ್ಯೂ, ಆಪೋಸಿಟ್ ಟು BVP ಇಂಜಿನಿಯರಿಂಗ್ ಕಾಲೇಜ್, ಪ್ರಶಾಂತ್ ಕಾಲೋನಿ, ವಿದ್ಯಾನಗರ್, ಹುಬ್ಬಳ್ಳಿ 580031. ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಹ ಇದೆ, ನೋಟ್ ಮಾಡಿಕೊಳ್ಳಿ.